ಆಶಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವರು ಸ್ವಾತಿ ಅಂತ. ಹಾಯ್, ಎಲ್ಲಿಗೆ ಹೋಗ್ತಿದ್ದೀವಿ ಸ್ವಲ್ಪ ಸುದ್ದಿ ಕೊಡಿ. ಅರುಣಾಚಲೇಶ್ವರ ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀವಿ. ಅನ್ಪ್ಲ್ಯಾಂಡ್ ಮಾತ್ರ ತುಂಬ ಖುಷಿ ಆಗ್ತಿದೆ. ಹೋಗ್ಬಿಟ್ಟು ಎಲ್ಲ ನಿಮಗೆ ಹೇಳ್ತೀನಿ. ಇವಾಗ ಹೊರಡಬೇಕು, ನೈಟ್ ಟ್ರೈನ್ ಇರೋದು. ಸೊ ಬನ್ನಿ, ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಸ್ವಲ್ಪ ಚಳಿ ಹಂಗಾಗಿ ಸ್ವೆಟ್ರ್ ಗಿಟ್ ಎಲ್ಲ ಜೋರಾಗಿ ಹಾಕ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಗೋ. ಫ್ರೆಂಡ್ಸ್, ನಾವೀಗ ಬ್ಯಾಂಗ್ಳೂರಿಂದ ಕಾಟ್ಪಾಡಕ್ಕೆ ಬಂದಿದ್ದೀವಿ. ಸೊ ಇಲ್ಲಿಂದ ಇನ್ನೊಂದು ಟ್ರೈನ್ ಅಂದರೆ ಮೆಮೊ ಟ್ರೈನಾಗೆ ಹತ್ತಬೇಕು ತಿರುವಣ್ಣಾಮಲೆಗೆ, ಅರುಣಾಚಲಂ ದೇವಸ್ಥಾನಕ್ಕೆ ಹೋಗೋಕ್ಕೆ. ಸೊ ಬನ್ನಿ ಹೋಗೋಣ. ಅಂದರೆ ಸ್ವಲ್ಪ ಚೂಚೂರು ನಿದ್ದೆ ಆಯಿತು, ಈಗ ಸ್ವಲ್ಪ ನಿದ್ದೆ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಇನ್ನು ಕತ್ಲೆ ಆಗಿರೋದ್ರಿಂದ ನಾನು ಕರ್ಕರು ಕಾಣಿಸ್ತಿದ್ದೀನಿ. ಓಕೆ, ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ಇದು ಆಗುತ್ತೆ ಬೆಳಗಿನ ವ್ಯೂ. ಸೊ ಫೈನಲಿ ಇನ್ ತಿರುವಣ್ಣಾಮಲೈ. ಹಾಯ್, ವೆದರ್ ಮಾತ್ರ ಸಕ್ಕತ್ತಾಗಿದೆ. ಓಕೆ ಫ್ರೆಂಡ್ಸ್, ಇವಾಗ ನಾವು ರೆಡಿ ಆಗಿದ್ದೀವಿ. ಈ ಮೇಡಮ್ನ ತೋರಿಸ್ತೀನಿ ಬನ್ನಿ. ಹಾಯ್ ಹಾಯ್. ಇವಾಗ ಆಟೋದಲ್ಲಿ ಹೋಗೋಣ ಅಂತಿದ್ದೀವಿ. ಈ ಕಡೆ ಬಾ. ಆಟೋದಲ್ಲಿ ಹೋಗ್ಬೇಕು ಇವಾಗ, ಅಂದರೆ ಶೇರಿಂಗ್ ಆಟೋ ಇದೆ ಅಂತ ಹೇಳಿದ್ಳು. ನೋಡೋಣ. ಮೈ ಗಾಡ್, ಸೀರಿಯಸ್ಲಿ ನೋಡಿ, ಈ ಒಂದು ಮೆಮೊರಿಗೆ ಅಂತಲೇ ಬಂದಿರೋದು. ಇದು ನೋಡ್ತಿದ್ರೆ ಸೀರಿಯಸ್ ಆಗಿ ಕಳೆದೋಗ್ಬಿಡ್ತೀವಿ. ಫೈನಲಿ ಗಿರಿವಲ ಮಾರ್ಗ. ಸೊ ಪ್ರದಕ್ಷಿಣೆ ಹಾಕಕ್ಕೆ ಹೊರಡ್ಬೇಕೀಗ. ಇವಾಗ ಅಲ್ಲೊಂದು ಗಿರಿರಾಜ ಪಾತ್ ಅಂತ ತೋರಿಸಿದ್ನಲ್ಲ. ಸೊ ಇವಾಗ ಗಿರಿರಾಜ ಮಾರ್ಗದಲ್ಲಿ ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಕಿಲೋಮೀಟರ್? 14 ಕಿಲೋಮೀಟರ್ ನಾವು ನಡ್ಕೊಂಡು ಹೋಗ್ತಿದ್ದೀವಿ. ಅಲ್ಲಿ ಹೋಗುವಾಗ ಬೇರೆ ಬೇರೆ ಥರದ್ದು ಲಿಂಗಗಳನ್ನ ನಾವು ನೋಡ್ಬೋದು. ಎಷ್ಟು ಥರದ್ದು? 8 ಲಿಂಗ ಅಷ್ಟೇ. 8 ಅಥವಾ 9 ಥರದ್ದು ನೋಡ್ಬೋದು. ನೋಡೋಣ. ಸೀರಿಯಸ್ ಆಗಿ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಎಲ್ಲದೂ. ಅಂದರೆ ಇಷ್ಟು ದೂರ ನಡೆದಿಲ್ಲ ಯಾವತ್ತು, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್. ಸೊ ಇದು ನೋಡಿ, ಹೈವೇ ಡಿಪಾರ್ಟ್ಮೆಂಟ್ಸ್ ಅಂದರೆ ಎಷ್ಟೊಂದು ಥರದ್ದೆಲ್ಲ ಲಿಂಗ ಇರ್ತಲ್ಲ, ಅದು ಹಾಕಿದ್ದಾರೆ. ಈ ಥರ ನಾನು ಯಾಕೆ ನೋಡ್ತಿದ್ದೀರಾ ಅಂದರೆ, ಧಾರಾಕಾರ ಮಳೆ ಸುರಿತಾ ಇರೋದ್ರಿಂದ ನಾನು ಈ ಥರ ಇದ್ದೀನಿ. ಇನ್ನೇನು ಮಾಡೋದು, ಆ್ಯಕ್ಚುಲಾಗಿ ಮಳೆ ಇರಲ್ಲ ಅಂತ ವಿಷಯ ಇತ್ತು, ಬಟ್ ಅದು ಏನು ಮಳೆನೋ ಗೊತ್ತಿಲ್ಲ. ನಮ್ಮ ಸ್ವಾತಿ ನೋಡಿ ಓಡೋಗ್ತಾ ಇದ್ದಾಳೆ. ಸ್ವಾತಿ ತಡಿ, ನಿನ್ನ ಒಂದು ಅನಿಸಿಕೆ ಮಾತು ಅದು ಇದನ್ನು ಕೇಳುವ ಬಯಕೆ ನಮಗೆ. ಹೆಂಗೆ ಅನ್ನಿಸಿದೆ ಮಳೇಲಿ? ಒಂಥರ ಚೆನ್ನಾಗಿದೆ. 13 ಕಿಲೋಮೀಟರ್ ನಡಿಬೇಕು ಅನ್ನೋ ಒಂದು ಛಲ. ಎಸ್. ಸೊ ನಿಮ್ಗೊಂದು ದೃಶ್ಯ ತೋರಿಸ್ತೀನಿ. ಆನ್ ದ ವೇ ರೋಡಾಗ ಹೋಗಲಿ ಈ ಬೆಟ್ಟ ಕಾಣಿಸುತ್ತೆ ನೋಡಿ. ಎಂತ ಅಂದರೆ ಒಂಥರ ಫಾಗ್ ಥರ ಕಾಣಿಸ್ತಿದೆ, ಹೊಗೆ ಥರ ಕಾಣಿಸ್ತಿದೆ. ಸಖತ್ ಮಾತ್ರ. ಎಷ್ಟು ಜನ ನಡ್ಕೊಂಡು ಹೋಗ್ತಾರೆ ನೋಡಿ. ಯಮಲಿಂಗ. ಸೊ ಇದು ನಮಗೆ ಹೋಗುವಾಗ ಸಿಕ್ಕಿದಂಥ ಲಿಂಗಗಳು, ಅಂದರೆ ಒಂದೇ ಜಾಗದಲ್ಲಿ ಇದ್ದಿದ್ದು. ಇಲ್ಲೆಲ್ಲ ವೀಡಿಯೋ ಮಾಡ್ಕೋಬೋದೇನೋ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್, ಆದರೂ ಮಾಡ್ಕೋತೀರಿ ಕದ್ ವೀಡಿಯೋ. ಸೊ ಅದನ್ನು ಮುಗಿಸ್ಕೊಂಡು ಇಲ್ಲಿ ಬಂದರೆ ವಾವ್, ಏನು ಗುರು ಇದು ಸಖತ್ತಾಗಿದೆ. ಹಂಗೆ ಹೋಗ್ತಿದ್ವಿ, ಅನ್ನಪ್ರಸಾದ ಅಂತ ಅಂದರು, ಹಂಗಾಗಿ ಬಂದಿದ್ದೀವಿ. ನೋಡೋಣ. ಅಂದರೆ ದಾರಿ ಉದ್ದಕ್ಕೂ 2-3 ಕಡೆ ಇಟ್ಟಿದ್ರು, ಬಟ್ ನಾವು ಹೋಗಲಿಲ್ಲ. ಇನ್ನೊಂದು ಕಡೆ ತುಂಬ ಫೋರ್ಸ್ ಮಾಡ್ರು ಅಂತ ಬಂದ್ವಿ. ಫ್ರೀ ರುದ್ರಾಕ್ಷಿ ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೆ. ರುದ್ರಾಕ್ಷ ಜ್ಯುವೆಲ್ಲರಿ ಅಂತ ಸೂರ್ಯಲಿಂಗ ಹತ್ರ ಸಿಗುತ್ತೆ. ಇದು ಸುಮ್ಮನೆ ಹೋಗಿ ಕೇಳಿದ್ರೆ ಅವರೇ ಕೊಡ್ತಾರೆ. ಸೊ ಫ್ರೆಂಡ್ಸ್, ಈಗ ನಾವು ಅರ್ಧಕ್ಕರ್ಧ ಮುಗಿಸಾಗಿದೆ. ಅಂದರೆ 14ನಲ್ಲಿ 7 ಕಿಲೋಮೀಟರ್ಸ್ ಆಗಲೇ ಬಂದಾಗಿದೆ. ಇನ್ನೂ 7 ಕಿಲೋಮೀಟರ್ಸ್ ಇದೆ. ಓ ಗಾಡ್, ಸೀರಿಯಸ್ಲಿ ನಾವೇನ ಮುಗಿಸಿದ್ದು ಅಂತ ಒಂದು ಕಡೆ, ಇನ್ನೊಂದು ಕಡೆ ಕಾಲು ಹೆವಿ ಪೇಯ್ನ್ ಆಗ್ತಾಯಿದೆ ಮಾತ್ರ. ನಮ್ಮ ಸ್ವಾತಿ ಅವ್ರದ್ದು ಒಂದು ರೌಂಡು ಸಹ ಆಯಿತು. ಅವಳಿಗೆ ಹೆಂಗೆ ಅನ್ನಿಸ್ತಿದೆ ಅಂತ ಕೇಳೋಣ.
ಹೆಂಗೆ ಅನಿಸ್ತಿದೆ ಮೇಡಮ್? ನನ್ನ ಚಾವೆ ಅದು ಇಟ್ಕೊಟ್ಬಿಡಿ ಆಶ್ರಮ ದೇವಸ್ಥಾನಕ್ಕೆ ಸುತ್ತೋಳೆ ಹಿಂಗೆ ಅಂತಿದ್ದಾಳೆ. ನಾನು ಫಾರ್ ದ ಫಸ್ಟ್ ಟೈಮ್ ನಾನು ಏನೇನು ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ. ಎಸ್ ವಿ ಕ್ಯಾನ್. ಬನ್ನಿ ನೀವು ಮನೆಯದು ಕರ್ಕೊಂಬನ್ನಿ. ಈ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ನ ನೀವು ಮಾಡಿ. ಆ್ಯಂಡ್ ಪ್ರದಕ್ಷಿಣೆ ಮಾಡೋದು ಮಾತ್ರ ಸಖತ್. ಎಷ್ಟು ದೇವಸ್ಥಾನ ನೋಡ್ಬೋದು ಗೊತ್ತಾ ನೀವು, ಸಖತ್ ಎಂಜಾಯ್ ಮಾಡ್ತೀರ. ಆ್ಯಂಡ್ ಇನ್ನೊಂದು ತೋರಿಸ್ಬೇಕು ನಿಮಗೆ, ತಡೀರಿ. ಒಂದು ತೋರಿಸ್ತೀನಿ ಅಂದಿದ್ದೆಲ್ಲ ನೋಡಿ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ ಬೆಟ್ಟ. ಇದನ್ನು ಅರುಣಗಿರಿ ಬೆಟ್ಟ ಅಂತ ಕರೀತಾರೆ. ಸೊ ಅಷ್ಟ ಲಿಂಗಗಳಿದೆಯಲ್ಲ, ಸೊ ಎಲ್ಲ ಲಿಂಗ ಹತ್ರ ಬಸವ ಇದೆ. ಸೊ ಎಲ್ಲ ಬಸವನೂ ಇದಕ್ಕೆ ಫೇಸಿಂಗ್ ಮಾಡುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ಒಂದೇ ಒಂದು ವಿಡಿಯೋ ನಾನು ಮಾಡಿದ್ದೀನಿ, ಅದು ತೋರಿಸ್ತೀನಿ ನಿಮಗೆ. ಸೊ ಈಗ ನಂದಿ ನೋಡ್ತಿದ್ದೀರಲ್ಲ, ಈ ನಂದಿ ಎಲ್ಲ ಲಿಂಗಗಳ ಹತ್ರನೂ ಇದೆ. ಎಲ್ಲ ನಂದಿಗಳು ಆ ಬೆಟ್ಟಕ್ಕೆ ಮುಖ ಮಾಡೋ ಥರ ಇದೆ. ಚಂದಿರ ಲಿಂಗ ಅಂದರೆ ನನಗೆ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕೆ ಸಿಗ್ತಿಲ್ಲ, ಅಂದರೆ ಒಳಗೆ ಬಿಡ್ತಿಲ್ಲ, ಹಂಗಾಗಿ ಪೋಸ್ಟರ್ಸ್ನೇ ತೋರಿಸ್ತಿದ್ದೀನಿ ನಿಮಗೆ. ಆಗ್ತಾಯಿಲ್ಲ ಫ್ರೆಂಡ್, ಸುಸ್ತಾಗೋಯ್ತು. ಆ್ಯಕ್ಚುಲಾಗಿ 8 ಲಿಂಗ ಅಂತಿದ್ದಾರೆ, ಬಟ್ ಆದರೆ ಯಾಕೋ ಮುಗಿತಾ ನಂಗೆ ಕಾಣಿಸ್ತಿಲ್ಲ. ನೋಡೋಣ, ಇನ್ನೊಂದು 2 ಇರಬೇಕು. ನಮ್ಮ ಕಾಲಿನ ವ್ಯವಸ್ಥೆ ನೋಡ್ತೀರಾ? ವ್ಯವಸ್ಥೆ ಅಲ್ಲ, ಅವಸ್ಥೆ. ಆ್ಯಕ್ಚುಲಾಗಿ ಕಾಲೆಲ್ಲ ತೋರಿಸ್ಬಾರ್ದು, ಬಟ್ ನಮ್ಮ ಅವಸ್ಥೆ ನೋಡಿ ಅಂತ ತೋರಿಸ್ತಿದ್ದು. ಓಕೆ, ಯಾರು ಛಲ ಬಿಡ್ತಿಲ್ಲ, ನಾವು ಬಿಡ್ತಿಲ್ಲ, ಬಟ್ ಒಂಚೂರು ರೆಸ್ಟ್ ತಗೊಳ್ಳೋಣ ಅಂತ ಅಷ್ಟೆ. ನೋಡಿ ನೋಡಿ ಹೆಂಗೆ ಬರ್ತಾರೆ ಅಂತ. ನಾವು ಇವಾಗ ಮೋಕ್ಷ ಮಾರ್ಗಕ್ಕೆ ಹೋಗೋಂಥ ಲೈನಲ್ಲಿ ನಿಂತಿದ್ದೀವಿ. ತುಂಬ ಜನ ಇದ್ದಾರೆ, ಅಂದರೆ ಸ್ವಲ್ಪ ಜಾಗ ಇರುತ್ತೆ. ಸೊ ಅದರಲ್ಲಿ ಅಂದರೆ ನಿಸಿಕೊಂಡು ಹೋದರೆ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ವಾಡಿಕೆ. ನಿಮಗೆ ಲೈನ್ ತೋರಿಸ್ತೀವಿ ಮಾತ್ರ. ಇಲ್ಲೇ ಸುಸ್ತಾಗಿದ್ದೀವಿ, ಈ ಲೈನಲ್ಲಿ ಹೋಗಿ ಅಂದರೆ ಆ್ಯಕ್ಚುಲಾಗಿ ತುಂಬ ಲೇಟಾಗಿರುತ್ತೆ. ನೋಡೋಣ. ಸೊ ನೋಡಿದ್ರಲ್ಲ ಲೈನ್ ಹೆಂಗಿದೆ ಅಂತ. ನೋಡಿ ಅಲ್ಲಿ ಬರ್ತಾ ಇರೋ ಜನರು. ನಿಧಾನ. ಫೈನಲಿ ಡನ್ ವಿತ್ ಮೋಕ್ಷ ಮಾರ್ಗ. ಫಾರ್ ದ ಫಸ್ಟ್ ಟೈಮು ಮೇಯ್ನ್ ರೋಡಲ್ಲಿ ಓಡಾಡ್ತಿರೋದು ಅಂತಂದರೆ ಇಲ್ಲೇ. ಅಂದರೆ ಇಲ್ಲಿ ಇರೋದೇ ಆ ಥರ. ಸೊ ಒಂಥರ ಡಿಫ್ರೆಂಟಾಗಿ ಯೂನಿಕಾಗಿ ಚೆನ್ನಾಗಿದೆ. ಪಾಪ ಅವಳು ನೋಡಿದ್ರೆ. ಮೋಕ್ಷ ಮಾರ್ಗನೂ ಆಯಿತು. ನನಗಂತೂ ಸೀರಿಯಸ್ಸಾಗಿ ಎಷ್ಟು ಖುಷಿ ಆಯಿತು ಅಂದರೆ ಅದನ್ನ ಹೇಳೋಕ್ಕಾಗಲ್ಲ. ನೀವು ಬಂದು ಎಕ್ಸ್ಪೀರಿಯೆನ್ಸ್ ಸೀರಿಯಸ್ಸಾಗಿ ಮಾಡಲೇಬೇಕು. ಇನ್ನೊಂದು 3 ಕಿಲೋಮೀಟರ್ಸ್ ಇದೆ, ಮುಗಿಸ್ತೀವಿ ಆಲ್ಮೋಸ್ಟ್. ರೀನಾ ಅಂತಿದ್ದಾಳೆ. ಅಂದರೆ ಇನ್ನೊಂದು 2 ಲಿಂಗನ ನೋಡೋದಿದೆ ಅಷ್ಟೇ. ಮಳೆ ಸ್ಟಾರ್ಟ್ ಆಯಿತು. ಮೋಸ್ಟ್ ಅವೈಟೆಡ್. ಈ ಗೋಪುರ ನೋಡ್ತಾ ಇದ್ರೆ ನನಗೊಂಥರ ವೈಬ್ ಸಿಕ್ತು. ಆ್ಯಂಡ್ ಮೇನ್ಲಿ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಸುಮಾರು ಜನ ಹೇಳಿದ್ರು ಇಲ್ಲಿ ಬಂದ ಮೇಲೆ ಏನೋ ಒಂದು ಚೇಂಜಸ್ ಆಗುತ್ತೆ ಅಂತ. ನಾನು ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ಇಲ್ಲಿ ಬಂದ ತಕ್ಷಣ ಒಂಥರ ಚೇಂಜ್ ಅಂತ ಅನ್ನಿಸ್ತು ನನಗೆ ಸೀರಿಯಸ್ ಆಗಿ. ಪ್ರದಕ್ಷಿಣೆ ಎಲ್ಲ ಆಯಿತು, ಬಟ್ ಏನು ಮಾಡೋದು, ಜನರಲ್ ಕ್ಯೂ ಅಲ್ಲಿ ಇನ್ನೂ ಸುಮಾರು ಹೊತ್ತಾಗುತ್ತಂತೆ. ನೋಡೋಣ. ಬೆಳಗ್ಗೆಯಿಂದ ಆಲ್ಮೋಸ್ಟ್ ಒಂದು 5 to 6 hours ಆಗಿದೆ ನಾವು ಪ್ರದಕ್ಷಿಣೆ ಮುಗಿಸ್ಕೊಬರೋ ಜೊತೆಗೆ. ಅಂದರೆ ಫುಲ್ ಎಲ್ಲದೂ ಓಕೆ. ಈಗ ಲೈನಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಇದೆಷ್ಟು ಬೇಗ ಆದರೆ ಸಾಕು ಅಂತ ಕಾಯ್ತಿದ್ದೀನಿ. ಬಿಕಾಸ್ ಐ ಆಮ್ ಈಗರ್ ಟು ಸಿ ದೇವರು.
ಇವತ್ತು ನಮ್ಮ ಪುಣ್ಯನ ಏನೋ ಗೊತ್ತಿಲ್ಲ, ದೇವ್ರ ದರ್ಶನ ಅಂತೂ ಸಕ್ಕತ್ತಾಗಾಯಿತು, ಎರಡೆರಡು ಸಲ ಆಯಿತು. ಆಮೇಲಿಂದ ಉತ್ಸವ ಇತ್ತು, ಅದರ ದೀಪೋತ್ಸವ ನಡೀತಿತ್ತು. ಹಾಗಾಗಿ ಉತ್ಸವಗಳನ್ನೆಲ್ಲ ಅಟೆಂಡ್ ಮಾಡಿಕೊಂಡು ದೇವ್ರನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಒಂದು ಕಡೆ ಸ್ಟೇ ಮಾಡೋಕ್ಕಿದ್ವಿ. ಅಲ್ಲಿ ಸ್ಟೇ ಮಾಡಿದ್ವಿ. ಸಖತ್ತು ಸುಸ್ತಾಗಿತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಮಲ್ಕೊಂಡಿದ್ದೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲಿಲ್ಲ. ವೀಡಿಯೋಸನ್ನು ಮರ್ತೋಯ್ತು ಸುಸ್ತಲ್ಲಿ. ಸೊ ಪಾರ್ಟ್ 2 ಅಲ್ಲಿ ನೆಕ್ಸ್ಟ್ ಪ್ಲೇಸಿನ ತೋರಿಸ್ತೀನಿ. ಪ್ಲೀಸ್ ವೇಟಿಂಗ್ ಫಾರ್ ಪಾರ್ಟ್ 2.